ಏನಿವತ್ತು ದೇಶಾದ್ಯಂತ ವಿಶೇಷವಾಗಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಮಧೇಪುರ ಕ್ಷೇತ್ರದಲ್ಲಿ ಅನೇಕ ಬೋಗಸ್ ಓಟುಗಳನ್ನ ಸೇರಿಸಿ ಅದರ ವಿರುದ್ಧ ಇವತ್ತು ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿ ಅವರು, ಖರ್ಗೆಜಿ ಅವರು, ಸಿದ್ದರಾಮಣ್ಣವರು ಮತ್ತೆ ಡಿ ಕೆ ಶಿವಕುಮಾರ್ ಅವರು ಎಲ್ಲ ಸೇರಿ ಇವತ್ತು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದಾರೆ. ಇದರಲ್ಲಿ ವಿಶೇಷವಾಗಿ ಏನಪ್ಪಾ ಅಂತಂದ್ರೆ ನಮ್ಮ ಮಧೇಪುರ ಕ್ಷೇತ್ರದಲ್ಲಿ ನಿರಂತರವಾಗಿ 2013, 18 ಮತ್ತು 24 ಚುನಾವಣೆಗಳಲ್ಲಿ MP ಆಗ್ಬೋದು, MLA ಆಗ್ಬೋದು, ಎಲ್ಲ ಚುನಾವಣೆಗಳಲ್ಲೂ ಅಧಿಕ ಮತಗಳನ್ನ ಅಂದ್ರೆ ಬೋಗಸ್ ಮತಗಳನ್ನ ಸೇರಿಸ್ಕೊಂಡು ಚುನಾವಣೆಗಳಲ್ಲಿ ಗೆದ್ಕೊಂಡ್ ಬರ್ತಾ ಇದೆ ಬಿಜೆಪಿ. ಅದರ ವಿರುದ್ಧವಾಗಿ ನಾವು ನಿರಂತರವಾಗಿ ಹೋರಾಟ ಮಾಡಿದ್ರು ಸಹ ನಾವು ಬಂದಂತ ಅಭ್ಯರ್ಥಿಗಳಾಗ್ಬೋದು, ಸರ್ಕಾರ ಇದ್ದಾಗ ನಾವು ಅನೇಕ ಬಾರಿ ಅವರ ಮನದಟ್ಟು ಮಾಡಿದ್ರು ಸಹ ಯಾರೂ ಸಹ ಇದ್ರ ಬಗ್ಗೆ ಕ್ರಮ ಕೈಗೊಳ್ತಾ ಇರಲಿಲ್ಲ. ಇವತ್ತು ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿ ಅವರು ಈ ಪ್ರತಿಭಟನೆಯಲ್ಲಿ ಹಾಗೂ ದೇಶವನ್ನು ಉಳಿಸ್ತಕ್ಕಂಥ, ಸಂವಿಧಾನವನ್ನು ಉಳಿಸ್ತಕ್ಕಂಥ ಹಾಗೂ ಮತವನ್ನು ಚಲಾಯಿಸಿದ ನಮ್ಮ ಮತದಾರರ ಹಕ್ಕನ್ನು ಉಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದರ ವಿರುದ್ಧವಾಗಿ ಏನು ಇವರು ಹೋರಾಟ ಮಾಡ್ತಾ ಇದ್ದಾರೆ ಎಲ್ಲ ನಾವು ಬೆಂಬಲವಾಗಿ ನಿಲ್ತೇವೆ. ಮತ್ತೆ ಇದರಲ್ಲಿ ವಿಶೇಷ ಏನು ಅಂತಂದ್ರೆ ನಮ್ಮ ಮಧೇಪುರ ಭಾಗದಲ್ಲಿ ಇವತ್ತು 1 ಲಕ್ಷ ಅಧಿಕ ಮತಗಳ ಬೋಗಸ್ ಓಟ್ಗಳನ್ನ ಏನು ನಮ್ಮ ಭಾಗದ ಅನೇಕ ಬಿಜೆಪಿ ನಾಯಕರುಗಳು ಸೇರ್ಕೊಂಡು ಇವತ್ತು ಮಾಡಿದ್ದಾರೆ, ಬೋಗಸ್ ಓಟ್ಗಳನ್ನ ಸೇರಿಸಿದ್ದಾರೆ. ಅದನ್ನ ತೆಗಿಬೇಕು, ಸಂವಿಧಾನ ಉಳಿಸ್ಬೇಕು, ಮತ್ತೆ ನಮ್ಮ ಹಕ್ಕನ್ನ ಉಳಿಸ್ಬೇಕು ಅಂತೇಳಿ ನಾವು ಕೇಳ್ಕೊಳ್ತೇವೆ.